ಕರುನಾಡು ಯುವಜನ ವೇದಿಕೆಯ ಸರ್ವಾನು ಸದಸ್ಯರುಗಳಿಗೆ ಹಾಗೂ ಮಧುಗಿರಿ ತಾಲೂಕು ಅಧ್ಯಕ್ಷರಾದಂಥ ಬಾಲಕೃಷ್ಣ ಅವರೇ ಹಾಗೂ ತುಮಕೂರು ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದಂಥ ಮಧುಕುಮಾರ್ ಅವರೇ ಹಾಗೂ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂಥ ಶಿವಕುಮಾರ್ ಅವರೇ ಹಾಗೂ ಸರ್ವಾನು ಸದಸ್ಯರುಗಳಿಗೆ ಇವತ್ತಿನ ದಿವಸ ಈ ಕಾರ್ಯಕ್ರಮ ಭಾಳ ಹಿಂದೆಯೇ ನಡಿಬೇಕಾಗಿತ್ತು. ಕಾರಣಾಂತರಗಳಿಂದ ಮುಂದೂಡಿದ್ದಾರೆ. ಆದರೂ ರೂಪುರೇಷೆ ಇಲ್ಲದೇ ದಿಢೀರಂತ ಮಾಡಿದ್ದಾರೆ. ಅದರಿಂದ ಇವತ್ತು ಸ್ವಲ್ಪ ತಡವಾಗಿ ನಡೀತಾ ಇದೆ. ಇವತ್ತಿನ ದಿವಸ ಕರುನಾಡು ಯುವಜನ ವೇದಿಕೆಯನ್ನು ಮಧುಗಿರಿ ತಾಲೂಕು ಘಟಕವನ್ನು ಉದ್ಘಾಟನೆ ಮಾಡ್ತಾ ಇದ್ದೀರಾ, ತುಂಬ ಸಂತೋಷ. ಇವತ್ತಿನ ದಿವಸ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕರುನಾಡು ಯುವಜನ ವೇದಿಕೆಯ ಸಂಘಟನೆಯ ಸರ್ವಾನು ಸದಸ್ಯರುಗಳು ಕಾನೂನು ಚೌಕಟ್ಟಿನ ಒಳಗೆ ಕೆಲಸ ಮಾಡಬೇಕು, ಸಂಘಟನೆಯನ್ನು ದುರುಪಯೋಗಪಡಿಸ್ಕೋಬಾರ್ದು. ಹಾಗೂ ಕರುನಾಡು ಯುವಜನ ವೇದಿಕೆಯ ಸಂಘಟನೆಯ ಸರ್ವಾನು ಜನಸಾಮಾನ್ಯರಲ್ಲಿ ನ್ಯಾಯ ಒದಗಿಸುವಲ್ಲಿ, ಕಾರ್ಮಿಕರಿಗೆ ಪರ ನಿಲ್ಲುವಲ್ಲಿ, ಚಾಲಕರ ಪರ ನಿಲ್ಲುವಲ್ಲಿ, ಮಹತ್ತರವಾಗಿ ರೈತರಿಗೆ ಅನ್ಯಾಯದಲ್ಲಿ ನಮ್ಮ ಸಂಘಟನೆ ಮುಂದೆ ನಿಲ್ಲಬೇಕು. ಆ ಥರ ಹೋರಾಟಗಳನ್ನು ಮಾಡಬೇಕು. ಬಟ್ ಇವತ್ತಿನ ದಿವಸ ಯುವಕ ಮಿತ್ರರು ತಪ್ಪು ತಿಳ್ಕೊಂಡಿದ್ದೀರಾ. ಆದಷ್ಟು ಗ್ರೂಪಲ್ಲಿ ಚರ್ಚೆಗಳೆಲ್ಲ ನಡೆದಿದ್ದಾವೆ. ಅದನ್ನೆಲ್ಲ ಇನ್ನು ಮುಂದೆ ನಡೆಸಬಾರ್ದು. ಇವತ್ತಿನ ಇದರಲ್ಲಿ ಕಾನೂನು ಚೌಕಟ್ಟಿನಲ್ಲೇ ಹೋರಾಟ ಮಾಡಬೇಕು. ಕಾನೂನು ಬಾಹಿರ ಕೆಲಸ ಮಾಡಿದ್ರೆ ಸಂಘಟನೆ ಅವರ ಮೇಲೆ ನೇರವಾದ ದಿಟ್ಟವಾದ ಕಾನೂನು ಕ್ರಮ ಕೈಗೊಳ್ಳುತ್ತೆ. ಸಂಘಟನೆ ಒಂದು ಕಟ್ತೀವಿ ಅಂದರೆ ನೊಂದವರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲೇ ಹೊರತು ದುಡ್ಡು ಕಾಸು ಮಾಡುವ ನಿಟ್ಟಿನಲ್ಲಾಗಲಿ ಇನ್ನೊಂದಾಗಲಿ ಸಂಘಟನೆ ಇರಬಾರ್ದು. ಹಲವಾರು ಸಂಘಟನೆಗಳಿದ್ದಾವೆ, ಇಲ್ಲ ಅಂತ ಇಲ್ಲ. ಬಟ್ ಸಂಘಟನೆಯಲ್ಲಿ ಕೆಲಸ ಮಾಡ್ತೀವಿ ಅಂದರೆ ನಾವು ಒಬ್ಬರು ಪರ ನೊಂದವ್ರ ಪರ ನಿಲ್ತೀವಿ, ನೊಂದವರಿಗೆ ನ್ಯಾಯ ಕೊಡಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಒಂದು ಸಂಘಟನೆಯಲ್ಲಿದ್ದ ಮೇಲೆ ನಿಮಗೆ ಗೌರವ ಸಿಗುವಂಥ ಎಲ್ಲ ಗೌರವಗಳು ಸಿಗ್ತವೆ. ಆದ್ದರಿಂದ ದಯವಿಟ್ಟು ನೊಂದರ ಪರವಾಗಿ ನಿಲ್ಲಿ, ರೈತರ ಪರವಾಗಿ ನಿಲ್ಲಿ, ಚಾಲಕರ ಪರವಾಗಿ ನಿಲ್ಲಿ. ನೊಂದವರ ನಿಟ್ಟಿನಲ್ಲಿ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಕಾನೂನು ಪರವಾಗಿ ನಿಂತ್ಕೊಂಡ್ರೆ ಸಂಘಟನೆಯಿಂದ ಸಂಪೂರ್ಣ ಸಹಕಾರ ಸಿಗುತ್ತೆ. ಯಾರೇ ಆಗಿರ್ಬೋದು, ಸದಸ್ಯರೇ ಆಗಿರ್ಬೋದು, ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು, ಅಧ್ಯಕ್ಷರೇ ಆಗಿರ್ಬೋದು, ಪ್ರತಿಯೊಬ್ಬರು ಕಾನೂನು ಬಾಹಿರ ಕೆಲಸದಲ್ಲಿ ತೊಡಗಿಸ್ಕೊಂಡ್ರೆ ಸಂಘಟನೆಯಿಂದ ಉಚ್ಚಾಟನೆ ಮಾಡಿ ಕಾನೂನು ಮುಖಾಂತರ ಅವ್ರ ಮೇಲೆ ಕ್ರಮ ಜರುಗಿಸಲಾಗುತ್ತದೆ. ಇವತ್ತಿನ ದಿವಸ ಒಂದು ಸಂಘಟನೆ ಅಂದರೆ ಒಂದು ಒಗ್ಗಟ್ಟು, ನಮ್ಮಲ್ಲಿ ಒಗ್ಗಟ್ಟಿಲ್ಲ, ಅದನ್ನು ನಾವು ಬೆಳೆಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮಧುಗಿರಿಯಲ್ಲಿ ಏನು ತಾಲೂಕು ಘಟಕ ಒಂದು ಉದ್ಘಾಟನೆ ಮಾಡಿದ್ದಾರೆ. ಇವಾಗ ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರಿದ್ದಾರೆ, ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ. ಅವ್ರ ಮುಖಾಂತರ ಗ್ರಾಮ ಘಟಕಗಳನ್ನ ಉದ್ಘಾಟನೆ ಮಾಡಿ ಇನ್ನೂ ನಮ್ಮ ಕರುನಾಡು ಯುವಜನ ವೇದಿಕೆಯ ಸಂಘಟನೆಯನ್ನು ಇನ್ನೂ ಮಹತ್ತರ ಮಟ್ಟದಲ್ಲಿ ಗ್ರಾಮ ಘಟಕಗಳನ್ನು ಉದ್ಘಾಟನೆ ಮಾಡುವ ಮಟ್ಟದಲ್ಲಿ ತುಮಕೂರು ಜಿಲ್ಲಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರನ್ನು ಮಾಡುತ್ತಾ ನೊಂದರ ಪರವಾಗಿ ನಿಲ್ತೀರಾ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.